ಹೇಗೆ ಬಂತು ಅಂತ ಆಕ್ಚುಲಿ? ಇಲ್ಲ, ಈಗ ಸಿನಿಮಾ ಹೀರೋ ಒಬ್ರು ಹೊಸಬ್ರು ಲಾಂಚ್ ಮಾಡ್ತಿರ್ಬೇಕಾದ್ರೆ ಆಬ್ವಿಯಸ್ಲಿ ನೆಕ್ಸ್ಟ್ ಜನರೇಷನ್ಗೆ ಕನೆಕ್ಟ್ ಆಗಬೇಕು. ಸೊ ಫಸ್ಟ್ ಕನೆಕ್ಟ್ ಇದಾಗೋದೇನೆ ಫಿಲಮ್ ಟೈಟ್ಲ್ಗಳು. ಸೊ ಅದಕ್ಕಾಗಿ ಆಲ್ಫಾ ಜೊತೆಗೆ ಕಥೆಗೆ ಕೂಡ ಅದ್ರಲ್ಲಿ ಬರೋ ತುಂಬಾ ಡಾಮಿನೆಂಟ್ ಕ್ಯಾರೆಕ್ಟರ್ಗಳೆಲ್ಲಾನು ಆಲ್ಫಾ ತರನೇ, ಆಲ್ಫಾ ಮೇಲ್ ಅಂತ ಏನಂತೀವಿ. ಸೊ ಆ ಪಾತ್ರ ತಕ್ಕಂಗೆ ಇರ್ತಾರೆ, ಅದಕ್ಕಾಗಿ ಆಲ್ಫಾ ಅಂತ ಸೆಲೆಕ್ಟ್ ಮಾಡಿದ್ವಿ. ಓಕೆ, ಸೊ ಈಗ ಟೀಸರ್ ನ ನೋಡಿದಾಗ ಸರ್, ಬಾಲಚಂದ್ರ ಸರ್, ಬರೀ ನಮ್ಮ ಹೀರೋ ಮಾತ್ರ ಆಲ್ಫಾಗೆ ಕಾಣಿಸ್ತಾ ಇಲ್ಲ, ನಮಗೆ ನೀವು ಕೂಡ ತುಂಬಾ ಆಲ್ಫಾ ಮೇಲಾಗಿ ಕಾಣಿಸ್ತಾ ಇದ್ದೀರಾ. ಸೊ ನಿಮ್ಮ ಒಂದು ಪಾತ್ರದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾವ ತರ ಶೇಡ್ ಇದು? ಫುಲ್ ವೈಲೆಂಟ್ ಆಗಿ ನೀವು ಕೂಡ ಕಾಣಿಸ್ಕೊಳ್ತಾ ಇದ್ದೀರಾ. ಸೊ ಇಬ್ಬರನ್ನ ಕಾಂಪಿಟೇಷನ್ ಇಟ್ರೆ ಯಾರು ತುಂಬಾ ಆಲ್ಫಾ ಮೇಲ್ ಅನ್ಸುತ್ತೆ ನಿಮ್ಗೆ? ಕಾಂಪಿಟೇಷನ್ ಅಂತ ಹೆಂಗೆ ಅಂದ್ರೆ ಪರ್ಫಾರ್ಮೆನ್ಸ್ ನಾವು ಹತ್ರ ಕಾಂಪಿಟೇಷನ್ ಇಲ್ಲ, ರೇಸಲ್ಲೇ ಇರಲ್ಲ. ಆಲ್ಫಾ ವಿಲನ್ ಆಬ್ವಿಯಸ್ಲಿ. ಸೊ ಅಂದ್ರೆ ಹೀರೋಗೆ ಎಷ್ಟು ಮಹತ್ವ ಇದೆ, ಒಂದು ಹೀರೋಯಿನ್ ಎಷ್ಟು ಮಹತ್ವ ಇರುತ್ತೆ, ಮುಖ್ಯ ಪಾತ್ರಧಾರಿಗಳಿಗೂ ಅಷ್ಟೇ ಮಹತ್ವ ಕೊಟ್ಟು ಮಾಡಿಸಿದ್ದಾರೆ ನಿರ್ದೇಶಕರು. ಸೊ ಅದು ನಮ್ಗೆ ತುಂಬಾ ಎಕ್ಸೈಟಿಂಗ್ ಅಂತ ಅನ್ಸಿದೆ. ಓಕೆ ಸರ್, ಈಗ ವಿಜಯ್ ಸರ್ ಕ್ಯಾರೆಕ್ಟರ್ ಪ್ರೆಸೆಂಟೇಷನ್ ನಾವು ನೋಡಿದಾಗ ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬಾ ಗಟ್ಟಿ ಇರುವಂತ ಕ್ಯಾರೆಕ್ಟರ್ ನೀವು ಕೊಡ್ತಾ ಹೋಗ್ತೀರಾ. ಸೊ ಈ ಒಂದು ಸಿನಿಮಾದಲ್ಲಿ ನಿಮ್ಗೆ ಈ ಒಂದು ನಟ ಇಂಟ್ರೊಡ್ಯೂಸ್ ಮಾಡಬೇಕು, ಇವ್ರನ್ನ ಹಾಕೋಬೇಕು ಅಂತ ಅನ್ಸಿದ್ದು ಹೇಗೆ? ಹೇಮಂತ್ ಅವ್ರು ಸಿಕ್ಕಿದ್ ಹೇಗೆ ಪ್ರಾಸೆಸ್ ಅಲ್ಲಿ ಅಂತ? ಹೊಯ್ಸಳ ಆದ್ಮೇಲೆ ಮಾಸ್ತಿ ಅವರು ನಮ್ಗೆ ಹೇಮಂತ್ ಅವ್ರ ಪ್ರೊಫೈಲ್ ಕಳಿಸಿದ್ರು. ಇಬ್ರು ಸೇಮ್ ಊರ್ನವ್ರು, ಮಾಲೂರ್ ಅವರು. ಸೊ ಪ್ರೊಫೈಲ್ ನೋಡಿದ್ಮೇಲೆ ಜನರಲಿ ನ್ಯೂ ಕಮರ್ ಲಾಂಚ್ ಆಗ್ಬೇಕಾದ್ರೆ ಬಾಡಿ ಎಲ್ಲ ಹೆಂಗ್ ಮಾಡ್ಬೇಕು ಹಂಗ್ ಮಾಡಿದ್ರು. ಸೊ ಅದಾದ್ಮೇಲೆ ಅವ್ರನ್ನ ಮೀಟ್ ಮಾಡಿ ಒಂದೆರಡು ಸಲ ಮಾತಾಡಿ ಅವ್ರ ಸಿನಿಮಾ ಮೇಲೆ ಎಷ್ಟು ಇಂಟ್ರೆಸ್ಟೆಡ್ ಆಗಿದ್ದಾರೆ ಅಂತ ತಿಳ್ಕೊಂಡು, ಅದಾದ್ಮೇಲೆ ಅವ್ರ ಆಕ್ಟಿಂಗ್ ಕ್ಲಾಸ್ ಆಗ್ಬೋದು, ಡ್ಯಾನ್ಸು, ಫೈಟು ಇದೆಲ್ಲ ಮತ್ತೆ ಅವರು ಟ್ರೈನ್ ಅಪ್ ಆಗಿ ಅದಾದ್ಮೇಲೆ ರೆಡಿ ಆದ್ಮೇಲೆ ಮತ್ತೆ ಡಿಸ್ಕಷನ್ ಮಾಡಿ ಆಮೇಲೆ ಇವ್ರಿಗೆ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಕಥೆನ ಇದು ಮಾಡಿ ಇವ್ರಿಗೋಸ್ಕರ ಶುರು ಮಾಡಿ ಒಂದಷ್ಟು ಸಮಯವನ್ನ ಅವ್ರ ಜೊತೆ ಸ್ಪೆಂಡ್ ಮಾಡಿದ್ಮೇಲೆ ಡಿಸೈಡ್ ಮಾಡಿದ್ದು. ಆಮೇಲೆ ಡಿಸೈಡ್ ಮಾಡಿ. ಓಕೆ, ಸೊ ಇನ್ನೊಂದು ಕ್ಯಾಚಿ ಥಿಂಗ್ ಏನಪ್ಪಾ ಈ ಸಿನಿಮಾದಲ್ಲಿ ಅಂದ್ರೆ ಟೈಟಲ್, ಸಬ್ ಟೈಟಲ್ ಏನ್ ನಾವು ನೋಡ್ತೀವಿ, ಮೆನ್ ಲವ್ ವೈಲೆನ್ಸ್ ಅಂತ. ಈಗ ಒಂದ್ ಕ್ವೆಶನ್ ನನಗೆ, ಆಲ್ಫಾ ಮೆನ್ ಲವ್ ವೈಲೆನ್ಸ್ ಅಥವಾ ಬರೀ ಮೆನ್ ಲವ್ ವೈಲೆನ್ಸ್ ಅಂತ? ಇಲ್ಲ, ಅದು ಆಕ್ಚುಲಿ ಫಸ್ಟ್ ಆಲ್ಫಾ ಮೆನ್ ಲವ್ ವೈಲೆನ್ಸ್ ಅಂತ ಇತ್ತು. ಬಟ್ ಅದಾದ್ಮೇಲೆ ವೈಲೆನ್ಸ್ ನ ತೆಗೆದು ವೆಂಜೆನ್ಸ್ ಮಾಡಿದ್ರು. ಯಾಕಂದ್ರೆ ವೈಲೆನ್ಸ್ ಅಂದ್ರೆ ಅದು ಬೇರೆ ರೀತಿನಲ್ಲಿ ರಿಸೀವ್ ಆಗುತ್ತೆ. ವೈಲೆನ್ಸ್ ಅಂದ್ರೆ ವೆಂಜೆನ್ಸ್ ಅಂದ್ರೆ ಪ್ರತಿಯೊಬ್ಬರಲ್ಲೂ ಅದಿರುತ್ತೆ, ಮೆನ್ ಲವ್ ವೆಂಜೆನ್ಸ್ ಅಂತ. ಸೊ ಆಲ್ಫಾ ಮೆನ್ ಲವ್ ವೆಂಜೆನ್ಸ್ ಅಂತ. ಸೊ ಇದರಲ್ಲಿ ಹೀರೋ ಬಿಟ್ಟು ಬೇರೆ ಪಾತ್ರಗಳು ಬರುತ್ತೆ, ಬಾಲು ಸರ್ದ ಆಗ್ಬೋದು, ಕಾರ್ತಿಕ್ ಮಹೇಶ್ ಅವ್ರದ್ದು ಆಗ್ಬೋದು. ಸೊ ಇವ್ರು ಎಲ್ಲರೂ ಒಂದು ಯಾವ್ದೋ ಒಂದು ವೆಂಜೆನ್ಸ್ಗೋಸ್ಕರ ಗುದ್ದಾಡ್ತಿರ್ತಾರೆ, ಅದೇನು ಅನ್ನೋದೇ ಕತೆ. ಸೊ ಅದಕ್ಕಾಗಿ ಆಲ್ಫಾ ಮೆನ್ ಲವ್ ವೆಂಜೆನ್ಸ್ ಅದನ್ನ ನಾವು ತಿಳ್ಕೊಬೇಕು ನೋಡಿ. ಓಕೆ, ಎಸ್ ಬಾಲು ಸರ್ ಒಂದು ವಿಲನ್ ಅಥವಾ ಆಂಟಿ ಹೀರೋ ಅಂತ ಅಂದ್ರೆ ಹೀಗೆ ಇರ್ಬೇಕಂತ ಒಂದು ಸೊಸೈಟಿ ಎಕ್ಸ್ಪೆಕ್ಟೇಷನ್ಸ್ ಮಾಡಿ ಸೆಟ್ ಮಾಡಿಬಿಟ್ಟಿದೆ. ಸೊ ಯು ಬ್ರೇಕಿಂಗ್ ದ ಬ್ಯಾರಿಯರ್, ಹೀಗೂ ಒಬ್ಬ ವಿಲನ್ ಇರಬಹುದು ಅಂತ ಅದ್ಭುತವಾಗಿ ತೋರಿಸ್ತಾ ಇದ್ದೀರಾ. ಸೊ ನಿಮ್ಮ ಒಂದು ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಾದ್ರೆ ಯಾವ ತರ ರೋಲ್ ನ ಪ್ಲೇ ಮಾಡ್ತಿದ್ದೀರಾ, ಏನೆಲ್ಲ ತೊಂದರೆಗಳನ್ನ ಕೊಡ್ತೀರಾ ಹೀರೋಗೆ ಸಿನಿಮಾದಲ್ಲಿ ಅಂತ? ಬ್ರೇಕಿಂಗ್ ದಿ ಬ್ಯಾರಿಯರ್ಸ್ ನಾನ್ ಮಾಡ್ತಾ ಇಲ್ಲ, ನಿರ್ದೇಶಕರು ಮಾಡಿಸ್ತಾ ಇದ್ದಾರೆ. ಸೊ ನಾನು ಹೇಳಿ ನೋಡ್ಕೊಂಡ್ರಿ. ಬ್ರೇಕಿಂಗ್ ದಿ ಬ್ಯಾರಿಯರ್ಸ್ ನಾನ್ ಮಾಡ್ತಾ ಇಲ್ಲ, ಅದು ನಿರ್ದೇಶಕರು ಮಾಡಿಸಿದ್ದಾರೆ. ಸೊ ನಾನು ಅದು ಪಾತ್ರ ನಿರ್ವಹಣೆ ಅಷ್ಟೇ ಮಾಡೋಕ್ಕಾಗುತ್ತೆ. ಹೀರೋಗೆ ತೊಂದರೆ ಕೊಡೋದು ಅನ್ನೋದಕ್ಕಿಂತ ಪರಿಸ್ಥಿತಿ, ಆ ಕಥೆಯ ಪರಿಸ್ಥಿತಿಯಲ್ಲಿ ಪಾತ್ರಗಳು ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ, ರೆಸ್ಪಾಂಡ್ ಮಾಡುತ್ತೆ, ಅದೇ ಮಹತ್ವವಾದದ್ದು ಇಲ್ಲಿ ಕಥೆಯಲ್ಲಿ. ಸೊ ಆಬ್ವಿಯಸ್ಲಿ ವಿಲನ್ಸ್ ಅಂದಾಗ ಆ ಕಥೆಗೆ ತಕ್ಕಂತೆ, ಆ ಸನ್ನಿವೇಶಕ್ಕೆ ತಕ್ಕಂತೆ ಒಂದಷ್ಟು ತೊಳಲಾಟಗಳು ಎದುರಾಗುತ್ತೆ. ಅದನ್ನ ಎದುರಿಸಕ್ಕೆ ಹೀರೋ ಬರ್ತಾನೆ. ಆ ನಮ್ಮ ವೆಂಜೆನ್ಸ್ ಅಂತ ಏನು ಸರ್ ಹೇಳಿದ್ರು, ಆ ವೆಂಜೆನ್ಸ್ಗೋಸ್ಕರ ಈ ಕಡೆನೂ ಹೋರಾಟ ನಡೆಯುತ್ತೆ. ಸೊ ಹಾಗೆ ತಕ್ಕ ಹೋರಾಡುತ್ತೆ. ಸರ್ ಟೀಸರ್ ನೋಡಿದಾಗ ಸಾಕಷ್ಟು ವೈಲೆನ್ಸ್ ನಮಗೆ ಎದ್ದು ಕಾಣಿಸುತ್ತೆ. ಸೊ ಕನ್ನಡದಲ್ಲಿ ಇದೊಂದು ಅನಿಮಲ್ ಸಿನಿಮಾ ತರ ನಾವು ಅದನ್ನ ನೋಡಬಹುದಾ? ಎಷ್ಟು ಮಟ್ಟಿಗೆ ನಾವು ಈ ಸಿನಿಮಾದಲ್ಲಿ ವೈಲೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ? ಇಲ್ಲ, ವೈಲೆನ್ಸ್ ಅನ್ನೋದಿದೆ, ಬಟ್ ಫೈಟ್ ಆ ಒಂದು ಇದ್ರಲ್ಲಿ ಇದೆ. ಬಟ್ ಇದು ಅನಿಮಲ್, ನಾವೊಂದು ಅನಿಮಲ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಮಾಡಿರುವಂತದ್ದಲ್ಲ. ಆ ಪಾತ್ರಗಳು ಹೇಳ್ದಂಗೆ ಈಗ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಯಾರೋ ಆಪೋಸಿಷನ್ ಬಂದು ಅವ್ರಿಗೇನೋ ತೊಂದರೆ ಕೊಟ್ಟಾಗ ಹೆಂಗ್ ಸಹಜವಾಗಿ ರಿಯಾಕ್ಟ್ ಆಗ್ತಾರೋ ಅದು ಆಬ್ವಿಯಸ್ಲಿ ಫಿಸಿಕಲ್ ಇದ್ರಲ್ಲೇ ರಿಯಾಕ್ಟ್ ಆಗ್ಬೇಕು. ಆ ರೀತಿಯಿಂದ ವೆಂಜೆನ್ಸ್ ಆಗುತ್ತೆ ಹೊರತು ವೈಲೆನ್ಸ್ ಮಾಡಿದ್ರೆ ಜನ ಬರ್ತಾರೆ ಆ ತರ ಒಂದು ಇದನ್ನ ಟಾರ್ಗೆಟ್ ಮಾಡಿರೋದು. ಓಕೆ, ಸೊ ನಿಮ್ಗೆ ಏನ್ ಅನ್ಸುತ್ತೆ, ಕನ್ನಡ ಆಡಿಯನ್ಸ್ ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ವೈಲೆನ್ಸ್ ಮೂವೀಸ್ ಗಳನ್ನ ರಿಸೀವ್ ಮಾಡ್ಕೊಳ್ಳುವಂತ ಒಂದು ಆಡಿಯನ್ಸ್ ಜಾಸ್ತಿ ಆಗಿದ್ದಾರೆ ಅಂತ. ಸೊ ವಾಟ್ ಇಸ್ ಯುವರ್ ಒಪಿನಿಯನ್ ಆನ್ ದಿಸ್ ಅಂತ? ಹಂಗಲ್ಲ, ಈಗ ಪ್ರತಿಯೊಂದು ನಾವು ಫೈಟ್ ಮಾಡ್ಬೇಕಾದ್ರೂ ಅದ್ರ ಹಿಂದೆ ಇರೋ ಎಮೋಷನ್ ನಾವು ನೋಡ್ತೀವಿ.
ಸೊ ಆ ಎಮೋಷನ್ ಸ್ಟ್ರಾಂಗ್ ಆಗಿದ್ರೆ ನೀವು ಇಲ್ಲಿ ಎಷ್ಟೇ ವೈಲೆಂಟ್ ಆಗಿ ತೋರಿಸಿ ಅಥವಾ ಎಷ್ಟೇ ಸಿಂಪಲ್ ಆಗಿ ಫೈಟ್ ತೋರಿಸಿದ್ರು ಜನ ಅದನ್ನ ರಿಸೀವ್ ಮಾಡ್ತಾರೆ. ಆ ಎಮೋಷನ್ ಸ್ಟ್ರಾಂಗ್ ಆಗಿದ್ರೆ ವೈಲೆನ್ಸ್ ಇಷ್ಟ ಆಗುತ್ತೆ. ಬರೀ ನಾವು ಗ್ಲೋರಿಫೈ ಮಾಡ್ತಾ ಇಲ್ಲ, ವೈಲೆನ್ಸ್ ಗ್ಲೋರಿಫೈ ಮಾಡಬಾರ್ದು. ಅದ್ರ ಹಿಂದೆ ಇರೋ ಎಮೋಷನ್ ಸ್ಟ್ರಾಂಗ್ ಆಗಿಟ್ರೆ ಇಟ್ ವಿಲ್ ವರ್ಕ್ ಎನಿ ಟೈಮ್. ಓಕೆ, ಬಟ್ ಅಟ್ ದ ಎಂಡ್ ಆಫ್ ದ ಡೇ ಆಡಿಯನ್ಸ್ ತುಂಬಾ ವೈಲೆನ್ಸ್ ಕಡೆಗೆ ಅಟ್ರಾಕ್ಟ್ ಆಗುವಂತದ್ದು ನಾವು ಗಮನಿಸ್ತೀವಿ. ಅದು ಈ ಒಳ್ಳೆ ಸಿನಿಮಾನಲ್ಲಿ ಒಳ್ಳೆ ವಿಚಾರಗಳನ್ನ ಹೇಳ್ತೀವಿ. ಈ ವೈಲೆನ್ಸ್ ಅನ್ನೋದು ನಮ್ಮ ಸಮಾಜದಲ್ಲೇ ಇದೆ, ಸಿನಿಮಾದಲ್ಲಿ ಮಾತ್ರ ಇಲ್ಲ. ಸೊ ನಾವು ಅದರಲ್ಲಿ ಏನು ಒಳ್ಳೆಯದನ್ನ ತಗೋತೀವಿ, ಸಿನಿಮಾದಲ್ಲಿ ಆಗ್ಬೋದು, ಸಮಾಜದಲ್ಲಿ ಆಗ್ಬೋದು, ಅದು ನಮ್ಮ ಮೈಂಡ್ ಸೆಟ್ ತೋರಿಸುತ್ತೆ. ಈಗ ನಾನೊಂದು ಅನಿಮಲ್ ಅನ್ನೋ ಸಿನಿಮಾನಲ್ಲಿ ಅಪ್ಪ ಮಗನ ಎಮೋಷನ್ ನೋಡ್ಬೋದು, ನಾನು ಗಂಡ ಹೆಂಡತಿ ರಿಲೇಶನ್ಶಿಪ್ ನೋಡ್ಬೋದು. ಅದ್ ಬಿಟ್ಬಿಟ್ಟು ನಾನು ಬರೀ ಅವನು ವೈಲೆನ್ಸ್ ಗನ್ ತಗೊಂಡ ಅನ್ನೋದನ್ನೇ ನೋಡಿದ್ರೆ ಆಬ್ವಿಯಸ್ಲಿ ನನ್ನ ಮೈಂಡ್ ಸೆಟ್ ಅಲ್ಲಿ ಪ್ರಾಬ್ಲಮ್ ಇರೋದು. ಇಟ್ಸ್ ನಾಟ್ ವಾಟ್ ದೇ ಆರ್ ಶೋಯಿಂಗ್, ಇಟ್ಸ್ ಹೌ ಐ ರಿಸೀವ್ ಇಟ್. ಸೊ ನಾನ್ ಬಿಲೀವ್ ಮಾಡೋದು ಅದನ್ನ. ಓಕೆ, ಸೊ ಈ ಒಂದು ಸಿನಿಮಾದಲ್ಲಿ ಮೊದಲನೇ ಬಾರಿ ಒಬ್ಬ ಹೀರೋನ ನೀವು ಪರಿಚಯಿಸ್ತಾ ಇದ್ದೀರಾ, ಅದ್ರಲ್ಲೂ ಒಂದು ಮಾಸ್ ಕ್ಯಾರೆಕ್ಟರ್ನ ಪರಿಚಯಿಸ್ತಾ ಇರುವಾಗ ಏನಾದ್ರು ಚಾಲೆಂಜಸ್ ಅಂತ ನಿಮ್ಗೆ ಅನಿಸ್ತಾ? ಜನರಲಿ ಏನಂದ್ರೆ ಈಗ ಹೊಸ ಹೀರೋ ಬರ್ಬೇಕಾದ್ರೆ ಅವ್ರ ಫೇಸ್ ಜನಕ್ಕೆ ರಿಜಿಸ್ಟರ್ ಆಗ್ಬೇಕು. ಬಿಕಾಸ್ ಅವ್ರನ್ನೆಲ್ಲೂ ನೋಡಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ಯಾರೋ ಫಿಲ್ಮಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರೆ ಅವ್ರನ್ನೆಲ್ಲೋ ಚಿಕ್ಕ ವಯಸ್ಸಲ್ಲಿ ಫೋಟೋಸ್ ಅಲ್ಲಿ ಎಲ್ಲೋ ನೋಡಿರ್ತೀವಿ. ಬಟ್ ಈಗ ಇವ್ರು ಹೇಮಂತ್ ಅವ್ರ ಏನಂದ್ರೆ ಕಂಪ್ಲೀಟ್ಲಿ ಫ್ರೆಶ್. ಅವ್ರ ಸಿನಿಮಾ ಬ್ಯಾಕ್ ಗ್ರೌಂಡೇ ಇಲ್ಲ, ಅವ್ರ ಫ್ಯಾಮಿಲಿಲೂ ಯಾರಿಲ್ಲ, ಅವ್ರ ಫ್ರೆಂಡ್ ಸರ್ಕಲ್ ಯಾರಿಲ್ಲ. ಸೊ ಮೇನ್ ಚಾಲೆಂಜ್ ಏನಂದ್ರೆ ಜನಕ್ಕೆ ಆ ಫೇಸ್ ಆಗ್ಬೋದು, ಅವ್ರ ವಾಯ್ಸ್ ಆಗ್ಬೋದು, ಅವ್ರದ್ದು ಒಂದು ಪರ್ಸನಾಲಿಟಿ ಆಗ್ಬೋದು, ಇದನ್ನ ರಿಜಿಸ್ಟರ್ ಮಾಡಬೇಕು. ಸೊ ಅದಕ್ಕಾಗಿ ಅದೇ ಮೇನ್ ಚಾಲೆಂಜ್ ಅದೇನೆ. ಅದ್ ಬಿಟ್ರೆ ಈ ಹ್ಯಾಸ್ ಪರ್ಫಾರ್ಮ್ ವೆಲ್. ಒಬ್ಬ ಡೆಬ್ಯೂಟೆಂಟ್ ಗೆ ನೀವೇನು ಇದ್ ಮಾಡ್ತಾರೆ, ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಪ್ರಾಮಿಸಿಂಗ್ ಅಂತ ಕೂಡ ಅನಿಸ್ತಾರೆ. ಯಾಕಂದ್ರೆ ಟೀಸರ್ ಅಲ್ಲಿ ಆಗ್ಬೋದು ಮತ್ತೆ ಸಾಂಗ್ ಅಲ್ಲಿ ಆಗ್ಬೋದು ಅದನ್ನ ಇಷ್ಟಪಟ್ಟಿದ್ದಾರೆ, ಅವರು ಮಾಡಿರೋ ಎಫರ್ಟ್ ಕಾಣುತ್ತದೆ. ಸೊ he is good on screen. ಓಕೆ, ಸೊ ಬಾಲು ಸರ್, ನಿಮ್ಮ ಅಪಿಯರೆನ್ಸ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ನಮಗೆ. ನಿಮ್ಮ ಔಟ್ಫಿಟ್ ಆಗಿರ್ಬೋದು, ದ ವೇ ಯು ಪ್ರೆಸೆಂಟ್ ಯೋರ್ ಸೆಲ್ಫ್ ಸಿನಿಮಾದಲ್ಲಿ. ಸೊ ನಿಮ್ಮ ಕಾಸ್ಟ್ಯೂಮ್, ಈ ಮ್ಯಾನರಿಸಮ್ ಎಲ್ಲ ಹೇಗೆ ವರ್ಕ್ ಮಾಡಿದ್ದು ನೀವು? ಸರ್ ಹೇಳ್ಕೊಟ್ರ ಅಥವಾ ಹೇಗೆ ಅಂತ? ನಾನು ಏನು ವರ್ಕ್ ಮಾಡ್ಲಿಲ್ಲ. ಇನ್ಫ್ಯಾಕ್ಟ್ ಗೆಟಿಂಗ್ ಇನ್ವಾಲ್ವ್ ಇನ್ ದಿ ಕ್ಯಾರೆಕ್ಟರ್ ಬಿಟ್ರೆ, ಕಾಸ್ಟ್ಯೂಮ್ ಎಸ್ಪೆಷಲಿ ನಾವು ಕತೆ ಮತ್ತೆ ಇದೆಲ್ಲ ಡಿಸ್ಕಷನ್ ಒಂದೇ ದಿನ ಮಾಡಿದ್ದು. ಕಾಸ್ಟ್ಯೂಮ್ಗೆ 7-8 ದಿನ ಬಂದಿದ್ದೀವಿ, ಮೀಟ್ ಮಾಡಿದ್ದೀವಿ. ಕಾಸ್ಟ್ಯೂಮ್ ಡಿಸೈನರ್ ಮನೆಗೆ ಬಂದಿದ್ರು, ನಾನು ಆಫೀಸ್ಗೆ ಒಂದು 5 ಸತಿ ಹೋಗಿದ್ದೆ, ಕಾಸ್ಟ್ಯೂಮ್ ಡಿಸೈನರ್ ಸ್ಟುಡಿಯೋಗೆ 2 ಸತಿ ಹೋಗಿದ್ದೆ. ಸೊ ಆ ಒಂದು ಪಾತ್ರಕ್ಕೆ ಅಷ್ಟೊಂದು ಒತ್ತು ಕೊಟ್ಕೊಂಡು, ಮಹತ್ವ ಕೊಟ್ಕೊಂಡು ಮಾಡಿರುವಂತಹ ಕೆಲಸ ನಿರ್ದೇಶಕರದೇನೆ. ಹಾಕೊಂಡ್ಮೇಲೆ ಕಾಸ್ಟ್ಯೂಮ್ ಹಾಕಿ ನಾವು ಟೆಸ್ಟ್ ಮಾಡ್ತೀವಲ್ಲ, ಸೊ ಕಾಸ್ಟ್ಯೂಮ್ ಟೆಸ್ಟ್ ಅಲ್ಲೂ ಸುಮಾರು ಸತಿ ಇದ್ ಬೇಡ, ಕಾಂಬಿನೇಷನ್ಸ್ ಅದ್ ಬೇಡ ಅಂತ ತುಂಬಾ ಒತ್ತು ಕೊಟ್ಟು ಒಂದು ದಿನ ಪೂರ್ತಿ ಒಂದು ಕ್ಯಾರೆಕ್ಟರ್ಗೆ ಟೈಮ್ ಕೊಡೋರು, ಬರೀ ಕಾಸ್ಟ್ಯೂಮ್ ಹೊಲದ ಮೇಲೂ ಕೂಡ. ಸೊ ಇದ್ರಲ್ಲಿ ಪಾತ್ರ ನಿರ್ದೇಶಕರದೇ ಜಾಸ್ತಿ ಇದೆ. ಹಾಗೆ ನಿಮ್ಮ ಡೈಲಾಗ್ಸ್ ಗಳು ಕೂಡ ತುಂಬಾ ಅದ್ಭುತವಾಗಿದೆ. ಸೊ ತುಂಬಾ ಹಣ ಮಾಡ್ಬೇಕು, ತುಂಬಾ ದುಡ್ಡಿಂದೆ ಹೋಗ್ಬೇಕು, ಸೊ ಆ ರೀತಿ ಒಂದು ಡೈಲಾಗ್ಸ್ ಗಳಿದೆ. ಏನ್ ಕತೆ, ಏನ್ ಹೇಳಕ್ ಹೋಗ್ತಾ ಇದ್ದೀರಾ ನೀವು ಅಂತ ನಿಮ್ಮ ಪಾತ್ರದ ಮುಖಾಂತರ? ಅದೇ ಜೀವನ ಪೂರ್ತಿ ಮಿಕ್ಸಿ, ವಾಷಿಂಗ್ ಮಿಷಿನ್, ಐರನ್ ಬಾಕ್ಸ್ ತಗೊಳ್ಳೋದಾಯ್ತು, ದುಡ್ಡಿನ ಸಮಿಷನ್ ತಗೋಬೇಕು ಅಲ್ವಾ? ಆಸೆ ಇರತ್ತಲ್ಲ ಎಲ್ಲರೂ, ದುಡ್ಡು ಮಾಡ್ಬೇಕು, ದುಡ್ಡು ಆಬ್ವಿಯಸ್ಲಿ ಒನ್ ಆಫ್ ದಿ ರೀಸನ್ ಆಗಿರುತ್ತೆ. ದುಡ್ಡು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಲೈಫ್ ಅಲ್ಲಿ ಎಲ್ಲರಿಗೂ. ಸೊ ಮಾಡ್ತೀವಿ, ಮಿಷನ್ ಅಲ್ಲಿ ಎಣಿಸ್ಬೇಕು, ಅಷ್ಟು ದುಡ್ಡು ತಗೋಬೇಕು ಅನ್ನೋ ಒಂದು ಧೋರಣೆ ಇರುವಂತ ಒಂದು ಪಾತ್ರ ಅದು. ಸೊ ಅದಕ್ಕಾದ್ರೂ ರೈಟರ್ಸ್ಗೆ, ಡೈರೆಕ್ಟರ್ಸ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಒಳ್ಳೊಳ್ಳೆ ಡೈಲಾಗ್ ನಮ್ಮ ಮಾಸ್ತಿ ಸರ್, ವಿಜಯ್ ಸರ್ ಮತ್ತೆ ಅರುಣ್ ಅಂತ ಇದ್ದಾರೆ, ಎಲ್ಲರೂ ಸೇರಿ ಹತ್ರ ಡೈಲಾಗ್ ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ನೀವು ಟೀಸರ್ ಅಲ್ಲಿ ಅದು ಜಿಸ್ಟ್ ಅಷ್ಟೇ ನೋಡಿದ್ರ, ಸಿನಿಮಾ ಪೂರ್ತಿ ತುಂಬಾ ಹತ್ರ ಪಂಚ್ ಅಂತ ನಾವು ಕರಿತೀವಿ, ಬಟ್ ಅದು ತುಂಬಾ ಅರ್ಥಗರ್ಭಿತವಾಗಿರುತ್ತೆ. ಅಂದ್ರೆ ಜೀವನಕ್ಕೆ ಸಾಮಾನ್ಯ ಮನುಷ್ಯನಿಗೆ ದಿನನಿತ್ಯ ಯಾಕೆ ಡೈಲಾಗ್ ಟೀಸರ್ ಇಂದ ಇಷ್ಟೊಂದು ಫೇಮಸ್ ಆಗ್ತದೆ ಅಂದ್ರೆ ಎವ್ರಿವನ್ ಇಸ್ ಗೆಟಿಂಗ್ ಕನೆಕ್ಟೆಡ್ ಟು ಇಟ್. ಈಗ ಯಾರೋ ಆಡಿಯನ್ಸ್ ಏನ್ ಸಖತ್ತಾಗಿದೆ ಡೈಲಾಗ್ ಅಂತ ಅವ್ನು ಕನೆಕ್ಟ್ ಆಗಿದ್ದಾನೆ ಅದಕ್ಕೆ. ಹೌದು ಮಚ್ಚ, ನಾವು ದುಡ್ಡು ಮಾಡಿದ್ರೆ ಮಿಷನ್ ಅಲ್ಲಿ ಎಣಿಸ್ಬೇಕು, ಅಷ್ಟು ದುಡ್ಡು ಮಾಡ್ಬೇಕು ಅಂತ ಅನ್ಸತ್ತೆ. ಬಟ್ ಹಂಗ್ ಮಾಡಿದ್ರೆ ಏನಾಗತ್ತೆ, ಮಾಡ್ಲಿಲ್ಲ ಅಂದ್ರೆ ಏನಾಗತ್ತೆ ಅನ್ನೋದು ಪಿಕ್ಚರ್ ಗೊತ್ತಾಗತ್ತೆ. ಓಕೆ, ಎಸ್ ಸರ್, ಮತ್ತೊಂದು ಸಿನಿಮಾದ ಸ್ಟ್ರೆಂತ್ ಅಂತ ಅಂದ್ರೆ ತಾರಾಗಣ ಅಂತ ನಾವು ಹೇಳ್ಬೋದು. ಈಗ ಅಚ್ಯುತ್ ಸರ್ ಪೊಲೀಸ್ ಪಾತ್ರದಲ್ಲಿ ನಾವು ನೋಡಿ, ಇದೇ ಫಸ್ಟ್ ಟೈಮ್ ಏನಲ್ಲ, ಅವರು ಹಿಂದೆ ಕೂಡ ಸಾಕಷ್ಟು ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ರಮೇಶ್ ಅರವಿಂದ್ ಸರ್ ಆಗಿರ್ಬೋದು. ಸೊ ಇಷ್ಟು ಅದ್ಭುತ ತಾರಾಗಣ ಮುಖಾಂತರ ಯಾವ ರೀತಿಯ ಒಂದು ಮೆಸೇಜ್ ಅಥವಾ ಯಾವ ರೀತಿಯ ಒಂದು ಸ್ಟೋರಿ ನಿರೀಕ್ಷೆ ಮಾಡ್ಬೋದು ಅಂತ? ವಿ ನೋ ಇಟ್ಸ್ ಅ ವೆರಿ ಮಾಸ್, ವೆರಿ ವೈಲೆಂಟ್ ಮೂವಿ ಅಂತ. ಅಟ್ ದ ಸೇಮ್ ಟೈಮ್ ಒಂದಷ್ಟು ಎಮೋಷನ್ಸ್ ಗಳು ಕೂಡ ಬಂದು ಹೋಗುತ್ತೆ. ಸೊ ಏನ್ ಹೇಳಕ್ ಇಷ್ಟಪಡ್ತಾರೆ, ಯಾವ ತರ ಕಥೆ ಇದು ಅಂತ? ಇದು ಆಕ್ಚುಲಿ 3 ತಂದೆ 3 ಮಕ್ಕಳ ಕಥೆ. ವೈಲೆನ್ಸ್ ಇದಾದ್ರೂ, ರಿವೆಂಜ್ ಏನೇ ಆದ್ರೂ ಮೇನ್ ಅವ್ರ ಎಮೋಷನ್ಸ್ ಸುತ್ತ ನಡೆಯುವಂತ ಕತೆ. ಸೊ ಅಚ್ಯುತ್ ಕುಮಾರ್ ಮತ್ತೆ ರಮೇಶ್ ಇಂದ್ರ ಅವರು, ಮತ್ತೆ ಕಾರ್ತಿಕ್ ಮಹೇಶ್ ಅವರು, ಅವಿನಾಶ್, ಈ ತರ ಎಲ್ಲಾರ್ದು
ಈವನ್ ದೋ ಅವ್ರು ಹೊಡಿತಾರೆ ಬಡಿತಾರೆ ಇದು ಮಾಡಿ ಏನೇ ಮಾಡಿದ್ರು ಅವ್ರ ಜರ್ನಿ ಏನೇ ಇದ್ರು ಅದರಿಂದ ಒಂದು ಸ್ಟ್ರಾಂಗ್ ಎಮೋಷನ್ ಇದೆ. ಅವ್ರ ತಂದೆ ಮೇಲೆ ಇರುವಂತ ಎಮೋಷನ್ ಆಗ್ಬೋದು, ಅಥವಾ ಫಾರ್ ಎಕ್ಸಾಂಪಲ್ ದುಡ್ಡಿನ ಮೇಲೆ ಇರೋದಾಗ್ಬೋದು, ಅಥವಾ ಬೆಳವಣಿಗೆ ಮೇಲೆ ಆಗಿರೋ ಎಮೋಷನ್ ಆಗ್ಬೋದು. ಸೊ ಆ ಎಮೋಷನ್ ಸ್ಟ್ರಾಂಗ್ ಆಗಿದೆ ಸಿನಿಮಾನಲ್ಲಿ. ಸೊ ಅದೇ ಮೇನ್ USP ಆಫ್ ದ ಫಿಲ್ಮ್. ಎಮೋಷನ್ಸ್ ಜೊತೆಗೆ ವೈಲೆನ್ಸ್. ಓಕೆ ಸರ್, ಹಾಗೆ ನೀವು ಹೇಳಿದ್ರಿ ಕಾರ್ತಿಕ್ ಮಹೇಶ್ ಅವರು ಕೂಡ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ. ಸೊ ಈಗಾಗಲೇ ಇಂಟರ್ವ್ಯೂಸ್ ಗಳಲ್ಲೂ ಕೂಡ ಅವ್ರು ಹೇಳಿದ್ದಾರೆ, ನಿಮ್ದೊಂದು ಕಾಲ್ ಬಂತು ಸರ್ಗೆ ನಾನು ಸ್ವಲ್ಪ ಟೈಮ್ ತಗೊಂಡು ಆಮೇಲೆ ನಾನು ಒಪ್ಪಿಗೆ ಮಾಡಿದೆ. ಬಟ್ ಈಗ ಕಾರ್ತಿಕ್ ಮಹೇಶ್ ಅಂತಂದ್ರೆ ಆಲ್ರೆಡಿ ಒಬ್ಬ ಎಸ್ಟಾಬ್ಲಿಷ್ಡ್ ಪರ್ಸನ್. ಅವರು ಬಿಗ್ ಬಾಸ್ ಇಂದ ಆಚೆ ಬಂದಿದ್ದಾರೆ, ಹೊಸ ಹೊಸ ಸಿನಿಮಾಗಳಲ್ಲಿ ಅವರು ಹೀರೋಗೆ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಈ ಸ್ಪೆಷಲ್ ಕ್ಯಾರೆಕ್ಟರ್ ಅವರೇ ಸೂಟ್ ಅಂತ ನಿಮ್ಗೆ ಅನ್ಸಿದ್ದು ಯಾಕೆ? ವೈ ಯು ಅಪ್ರೋಚ್ಡ್ ಹಿಮ್? ಹೇಗೆ ಸೆಲೆಕ್ಟ್ ಆಯ್ತು? ಅವರಲ್ಲಿ ಏನಂದ್ರೆ ನನಗೆ ಆ ಪಾತ್ರಕ್ಕೆ ಬೇಕಾದ್ರೆ ಒಂಚೂರು ಒಬ್ಬ ಸ್ಟೈಲಿಶ್ ಆಗಿ ಕ್ಯಾರಿ ಮಾಡೋರು ಬೇಕಿತ್ತು. ಒಂದು ಪ್ರೆಸೆಂಟ್ ಸ್ವಲ್ಪ ರಿಚ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬರೋ ಬಿಸ್ನೆಸ್ ಇದು. ಸೊ ಅವ್ರು ಅದಕ್ಕೆ ಚೆನ್ನಾಗಿ ಫಿಟ್ ಆಗೋರು. ಅಂಡ್ ಮೋರ್ ಓವರ್ ಈಗ ಇವಾಗ ಅವ್ರು ಒಂದೆರಡು ಸಿನಿಮಾ ಮಾಡಿದ್ರು ಕೂಡ ಅವ್ರಿಗೆ ಮಿಡಲ್ ಕ್ಲಾಸ್ ಕನೆಕ್ಟ್ ಚೆನ್ನಾಗಿದೆ. ಬಿಗ್ ಬಾಸ್ ಶೋ ಇದಾಗ್ಬೋದು, ಇದರ ಸೀರಿಯಲ್ ಮಾಡಿರೋದ್ರಿಂದ ಅವ್ರ ಜನಕ್ಕೆ ಕನೆಕ್ಟ್ ಚೆನ್ನಾಗಿದೆ. ಸೊ ಅಂತವ್ರ ಆ ಪಾತ್ರ ಮಾಡಿದಾಗ ಪ್ರಾಬ್ಲಿ ಪೀಪಲ್ ಕುಡ್ ರಿಲೇಟ್ ಟು ಹಿಮ್ ಅಂತ ಅನ್ಸೋ, ಅದಕ್ಕಾಗಿ ಕಾರ್ತಿಕ್ ಮಹೇಶ್ ಅವ್ರನ್ನ ಸೆಲೆಕ್ಟ್ ಮಾಡಿ. ಓಕೆ, ಸೊ ಎಷ್ಟು ನಿಮಿಷ ಕಾರ್ತಿಕ್ ಅವ್ರನ್ನ ನಾವು ತೆರೆ ಮೇಲೆ ನೋಡಬಹುದು? ಹಾಗಾದ್ರೆ ಸಿನಿಮಾ ಮುಖಾಂತರ ನೋಡಬಹುದು ಇಡೀ ಸಿನಿಮಾದಲ್ಲಿ. ಯಾಕಂದ್ರೆ ಆಕ್ಚುಲಿ ಅದನ್ನ ನಾವೊಂದು ಯಾರಿಗೂ ಹೇಳೋದು ಬೇಡ ಅಂತ ಇದ್ವಿ, ಬಟ್ ಅದು ಎಲ್ಲ ಕಡೆ ಬಂದಿದೆ ಆಲ್ರೆಡಿ. ಸೊ ಎಸ್, ಸೊ ಹಾಗೆ ಕಾರ್ತಿಕ್ ಅವರು ಸ್ವತಃ ಅವರೇ ಹೇಳ್ಕೊಂಡಿದ್ರು ಕೂಡ, ತುಂಬಾ ಸ್ಟೈಲಿಶ್ ಆಗಿ ಒಳ್ಳೆ ನ್ಯೂ ಹೇರ್ ಸ್ಟೈಲ್ ಅನ್ನು ಕೊಟ್ಟಿದ್ದಾರೆ, ತುಂಬಾ ಸ್ಟೈಲ್ ಆಗಿ ನನ್ನ ಪ್ರೆಸೆಂಟ್ ಮಾಡಿದ್ದಾರೆ ಅಂತ. ಇಸ್ ಇಟ್ ಬಿಕಾಸ್ ದ ಕ್ಯಾರೆಕ್ಟರ್ ವಾಸ್ ಡಿಮ್ಯಾಂಡಿಂಗ್? ಹೌದು, ಎಸ್. ಅದರಲ್ಲಿ ಅಗೇನ್ ಹೇಳ್ದಂಗೆ ಈಗ ಒಂದು ಪ್ರತಿ ಪಾತ್ರನೂ ಒಂಚೂರು ಬೇರೆ ಬೇರೆ ಲುಕ್ಸ್ ಅಲ್ಲಿ ಕಾಣಿಸ್ಬೇಕು. ಈಗ ಮಿಡಲ್ ಕ್ಲಾಸ್ ಇರ್ಬೋದು, ಲೋವರ್ ಮಿಡಲ್ ಕ್ಲಾಸ್ ಇರ್ಬೋದು, ಈ ತರ ಪ್ರತಿಯೊಬ್ಬರು ಮನುಷ್ಯನ್ಗೂ ಒಂದು ಆಸೆ ಇರುತ್ತೆ, ಈ ತರ ಬಟ್ಟೆ ಹಾಕ್ಬೇಕು, ಈ ತರ ಕಾಣ್ಬೇಕು. ಸೊ ಆತರ ಪ್ರತಿಯೊಂದು ಕ್ಯಾರೆಕ್ಟರ್ ಹಂಗೆ ಡಿಸೈನ್ ಮಾಡಿರೋದು. ಇವ್ರ ಕ್ಯಾರೆಕ್ಟರ್ ತುಂಬಾ ಕಲರ್ಫುಲ್ ಆಗಿರುತ್ತೆ. ರಮೇಶ್ ಇಂದಿರಾ ಕ್ಯಾರೆಕ್ಟರ್ ಈಸ್ ಇನ್ ದ ಸೇಮ್ ಅಟೈರ್ ಇನ್ ದ ಫುಲ್ ಫಿಲ್ಮ್. ಸೊ ಈ ತರ ವಿ ಹ್ಯಾವ್ ಟು ಪ್ರೆಸೆಂಟ್ ಇನ್ ಡಿಫರೆಂಟ್ ವೇ. ಪ್ರತಿಯೊಬ್ಬನ ಆತರ ಟ್ರೈ ಮಾಡಿದ್ವಿ. ಓಕೆ, ಎಸ್ ಬಾಲು ಸರ್, ನಿಮ್ಮಲ್ಲಿ ಈ ಆಂಟಿ ಹೀರೋ ಅದನ್ನ ಹೊರಗೆ ಇಟ್ರೆ ಬೇರೆ ಯಾವೆಲ್ಲ ಪಾತ್ರಗಳು ಮಾಡ್ಬೇಕು ಅಂತ ನಿಮ್ಮಲ್ಲಿ ತುಡಿತಾ ಇದೆ ಅಂತ? ಡೈರೆಕ್ಟರ್ಗಳು ಯಾವ್ಯಾವ ಪಾತ್ರ ಕೊಡ್ತಾರೋ ಓಕೆ, ಸೊ ಈ ಒಂದು ಚಿತ್ರದಲ್ಲಿ ಕಡ್ಡಿ ಪುಡಿ ಆಗಿರ್ಬೋದು, ಹೆಂಡ್ರೆ ಬುಷ್ ಆಗಿರ್ಬೋದು, ಸೊ ಎಲ್ಲ ಸಿನಿಮಾಗಳಿಗೆ ಹೋಲಿಸ್ಕೊಂಡ್ರೆ ಈ ಸಿನಿಮಾ ತುಂಬಾ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತ ಅನ್ಸೋದು ಯಾವ ಒಂದು ಕ್ವಾಲಿಟಿಯಿಂದ? ಮೇಡಮ್, ನಾನು ಆಲ್ಮೋಸ್ಟ್ ಒಂದು ತುಂಬಾ ಕಮ್ಮಿ ಸಿನಿಮಾಗಳು ಮಾಡಿರೋದು. ಅಂದ್ರೆ ನನ್ನ ಸಿನಿಮಾ ಜರ್ನಿಯಲ್ಲಿ ಬೇರೆಯವ್ರಿಗೆ ಕಂಪೇರ್ ಮಾಡೋದು ತುಂಬಾ ಕಮ್ಮಿ ಸಿನಿಮಾ ಮಾಡಿದ್ದೀನಿ. ಸೊ ಆಬ್ವಿಯಸ್ಲಿ ನಾನು ಡಿಫ್ರೆಂಟ್ ಆಗಿರೋದಕ್ಕೆ ಒಪ್ಕೊಂಡಿರೋದು. ಅಂದ್ರೆ ಯಾವುದೇ ಪ್ರೀವಿಯಸ್ ಮಾಡಿರುವಂತಹ ಪಾತ್ರಗಳು, ಕಡ್ಡಿ ಪುಡಿಗಾಗಿರ್ಲಿ, ಹೆಡ್ವಿಶ್ನ ಸ್ಯಾಮ್ಸನ್ ಆಗಿರ್ಲಿ, ಅರಕೆ ವೆಂಕಟೇಶ ಹುಲಿರಾಯ ಆಗಿರ್ಲಿ, ತುಂಬಾನೇ ಡಿಫ್ರೆಂಟ್. ಅಂದ್ರೆ ಅಜಗಜಾಂತರ ವ್ಯತ್ಯಾಸ. ಇವನೇನ ಅವನು ಇವತ್ತು ಇಂಟರ್ವ್ಯೂ ನಾನು ನಿಮ್ಗೆ ನೋಡ್ತಾ ಇದ್ರ ಸಿನಿಮಾದಲ್ಲಿ ಇವನೇ ಅಂತ ಗೊತ್ತಾಗಲ್ಲ. ಇನ್ಫ್ಯಾಕ್ಟ್ ನಾನು ಇವತ್ತು ದಿನ ನಾನು ಸಹಜವಾಗಿ ಒಬ್ಬ ಮನುಷ್ಯ ಹೇಗೆ ರೋಡಲ್ಲಿ ಓಡಾಡ್ಕೊಂಡು ಸ್ಕೂಟರ್ ಓಡಾಡ್ಕೊಂಡಿರ್ತಾರೆ, ನಾನು ಹಂಗೆ ಇದೀನಿ ಇವತ್ತು. ಯಾರು ನನ್ನ ಅಷ್ಟೊಂದು ಗುರ್ತಿಡಿಯಲ್ಲ. ತುಂಬಾ ದಾಡಿ ಬಿಟ್ಟ ಕಡಿ ಪುಡಿ ನೆನಪಿಸ್ಕೊಂಡು ಗುರ್ತಿಡಿತಾರೆ, ಒಂದ್ ಸೆಲ್ಫಿ ತಗೊಳ್ಳೋದು ಮಾಡ್ತಾರೆ. ಈಗೇನಾದ್ರು ಈ ಪಾತ್ರ ನೋಡಿದ್ರೆ ಅವ್ರನ್ನ ಖಂಡಿತ ಗುರ್ತಿಡಿಯಲ್ಲ. ಅಷ್ಟು ಡಿಫ್ರೆಂಟ್ ಆಗಿದೆ, ಬರೀ ಲುಕ್ಸ್ ಎಲ್ಲ ಅಷ್ಟು ಡಿಫ್ರೆಂಟ್ ಆಗಿದೆ. ಅಂಡ್ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಬಂದಾಗ ಅವ್ರು ನನ್ಗೆ ಏನ್ ಇನ್ಕಲ್ಕೇಟ್ ಮಾಡಿ, ಏನ್ ಇಂಡ್ಯೂಸ್ ಮಾಡಿದ್ದಾರೆ, ಏನ್ ಹೇಳ್ಕೊಟ್ಟಿದ್ದಾರೆ ನಿರ್ದೇಶಕರು, ಹಿಂಗ ಆಗ್ಬೇಕು ಅಂತ ಪಾತ್ರ ಅಂತ, ಅದನ್ನ ನಾವು ಅವ್ರು ಹೇಳ್ದಂಗೆ ನಿರ್ವಹಿಸಿರೋದ್ರಿಂದ ಬೇರೆ ತರನೇ ಬಂದಿದೆ. ಇದು ಎಷ್ಟು ಡಿಫ್ರೆಂಟ್ ಅಂದ್ರೆ ಗೊತ್ತಾಗಲ್ಲ ಎಷ್ಟು ಡಿಫ್ರೆಂಟ್. ಸಿನಿಮಾ ನೋಡಿದಾಗ ನಾವು ತಿಳ್ಕೋಬೇಕು. ಅಂದ್ರೆ ನೀವುಗಳು ಅಂದ್ರೆ ಜರ್ನಲಿಸ್ಟ್ ಗಳು ಬರೀತಿರಲ್ಲ, ನಿಮ್ಮ ಕ್ರಿಯೇಟಿವಿಟಿಲಿ ಎಷ್ಟು ಡಿಫ್ರೆಂಟ್ ಅಂತ ನೀವು ಆಕ್ಚುಲಿ ಬರೀತಾರೆ. ಆಕ್ಚುಲಿ ನನ್ಗೆ ಅದು ಯಾವಾಗ ಅನ್ಸ್ತು ಅಂದ್ರೆ ಹೆಡ್ ಬುಷ್ ಟೈಮಲ್ಲೆಲ್ಲ ಅನ್ಸ್ತು ಎಷ್ಟು ಡಿಫ್ರೆಂಟ್ ಆಗಿ ಅಂದ್ರೆ ಅವ್ರವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಸ್ಯಾಮ್ಸನ್ ಅನ್ನೋ ಒಂದು ಪಾತ್ರ ಹೆಂಗ್ ನೋಡಿದ್ರು, ಎಷ್ಟು ಇಷ್ಟಪಟ್ರು. ಕಡ್ಡಿ ಪುಡಿಯಲ್ಲಿ ರಕೆ ವೆಂಕಟೇಶನ್ ಎಷ್ಟು ಇಷ್ಟಪಟ್ಟಿದ್ರು. ಹುಲಿರಾಯದಲ್ಲಿ ಒಂದು ಹುಲಿರಾಯ ಪಾತ್ರ ಅನ್ನೋದೇ ಮಾಡಿದ್ದೆ, ಅವಾಗ ಎಷ್ಟು ಇಷ್ಟಪಟ್ಟಿದ್ರು. ನನ್ಗೆ ಆ ಪರ್ಸ್ಪೆಕ್ಟಿವ್ ಕೊಡೋದೇ ಮೀಡಿಯಾದವರು, ಅಂದ್ರೆ ಜನ ಪರ್ಸ್ಪೆಕ್ಟಿವ್ ನೀವೇ. ಈಗ ಇನ್ನೊಂದು ಪರ್ಸ್ಪೆಕ್ಟಿವ್ ಇದೆ ನಿಮ್ ಬಗ್ಗೆ, ಏನ್ ಗೊತ್ತಾ, ಮಲಯಾಳಂನ ಫಾಸಿಲ್ ವೈಬ್ಸ್ ಅನ್ನ ಕ್ಯಾರಿ ಮಾಡ್ತಾರೆ ಅಂತ ಒಂದು ಪರ್ಸ್ಪೆಕ್ಟಿವ್ ಇದೆ. ಸೊ ಏನ್ ಅಡ್ರೆಸ್ ಮಾಡಕ್ ಇಷ್ಟಪಡ್ತೀರಾ ಅದಕ್ಕೆ ಅಂತ? ನಾವ್ಯಾರು ಹೇಳ್ಬೇಕಾಗಿಲ್ಲ, ಇಂಡಿಯಾ ಟಾಪ್ ಆಕ್ಟರ್ಸ್ ಲಿಸ್ಟ್ ಅಲ್ಲಿ ಇರುವಂತವ್ರು. ಇಫ್ ಇಟ್ ಇಸ್ ಎ ಕಂಪ್ಯಾರಿಸನ್, ದೇರ್ ಶುಡ್ ಬಿ ಎ ಕಂಪ್ಯಾರಿಸನ್ ಬಿಟ್ವೀನ್ ಆರ್ಟಿಸ್ಟ್. ಎಲ್ಲ ಆರ್ಟಿಸ್ಟ್ ತುಂಬಾ ಯೂನಿಕ್. ಆ ವೈಬ್ಸ್ ಕೊಡ್ತಾರೆ ಇವರು, ಪಂಚೆಯಲ್ಲಿ ಆ ಮ್ಯಾನರಿಸಮ್ ಎಲ್ಲ ನೋಡಿದಾಗ ವೈಬ್ಸ್ ಬರುತ್ತೆ ಅಂತ ಒಂದಷ್ಟು ಪರ್ಸ್ಪೆಕ್ಟಿವ್ ಇದೆ. ಹೌ ಡು ಯು ಟೇಕ್ ಇಟ್ ಅಂತ? ಆಬ್ವಿಯಸ್ಲಿ ಪಾಸಿಟಿವ್. ಎನಿ ಅವರ್ ಸೀನಿಯರ್ಸ್ ಜೂನಿಯರ್ಸ್ ಯಾರು ಸಾಧನೆ ಮಾಡಿದ್ದಾರೆ ಅಂತ ಅಂದು ಅವ್ರಿಗೆ ಹೋಲಿಸಿದಾಗ
ನಾವು ಅದನ್ನ ಸಕಾರಾತ್ಮಕವಾಗಿ ಸ್ವೀಕರಿಸಬೇಕು. ಮತ್ತೆ ನಾನು ಹಂಗೆ ಸ್ವೀಕರಿಸ್ತೀನಿ. ಆಬ್ವಿಯಸ್ಲಿ ಫಹದ್ ಫಾಸಿಲ್ ನಾನು ಒಂದು ಟ್ರಾನ್ಸ್ ಅಂತ ಒಂದು ಮೂವಿ ನೋಡಿ. ಟ್ರಾನ್ಸ್, yes. So he's done a fantastic job where we have to learn so many things as an actors. So ನಟರಾಗಿ ಎಷ್ಟೊಂದು ಕಲಿಯೋದಿರುತ್ತೆ, ಬರುತ್ತೆ ನಮ್ಗೆ ಮಾಡಕ್ಕೆ. ಆದ್ರೆ ಆ ಸಮಯದಲ್ಲಿ ಅಷ್ಟು ಇಂಟೆನ್ಸಿಟಿ ಕೊಟ್ಟು ಅಂತ ಪಾತ್ರಗಳು, ನಾನೊಬ್ಬ ನಟನಾಗಿ ಹೇಳ್ತೀನಿ, ಮನಸ್ಸಿನ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ನಾನು ಕಡ್ಡಿಪುಡಿ ರೆಕಮೆಂಡೇಶನ್ ಮಾಡಿದಾಗ ಈ ತರ ಎಲ್ಲ ಆಗಿತ್ತು. ನನಗೆ ಹುಲಿರಾಯ ಮಾಡಿದಾಗ ಆಗಿತ್ತು. ಸುಮಾರು 1 ವರ್ಷ 2 ವರ್ಷ ಅದೇ ಪಾತ್ರದಲ್ಲಿದ್ದು ಆ ಮ್ಯಾನರಿಸಮ್ಸ್, ಸ್ವಲ್ಪ ಆಲೋಚನೆಗಳು ಅದೇ ತರ ನೆಗೆಟಿವ್ ಆಗಿ ಯೋಚನೆ ಮಾಡುವಂಥದ್ದು, ಇದೆಲ್ಲ ಥಾಟ್ಸ್ ಗಳು ಬರುತ್ತೆ. ಸೊ ಫಹದ್ ಫಾಸಿಲ್ ನೀವು ಹೇಳಿದಂಗೆ ಆ ಟ್ರಾನ್ಸ್ ಅಲ್ಲಿ ನೀವು ನೋಡಿರ್ಬೋದು ಹೆಂಗೆ ವಿಚಿತ್ರ ವಿಕೃತವಾಗೆಲ್ಲ ನಟನೆ ಇದೆ ಅಂದಾಗ ಅದು ತುಂಬಾ ಇಂಟೆನ್ಸ್ ಆಗಿರುತ್ತೆ. ಸೊ ತುಂಬಾ ಕಷ್ಟನೂ ಇರುತ್ತೆ, ಅಥವಾ ಯಾವಾಗ್ಲೂ ಮಾಡಕ್ ಆಗಲ್ಲ. ಅದಕ್ಕೆ ಪ್ರಾಯಶಃ ನಾನು ಅದೇ ಟೈಪ್ ಕಾಸ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೇನೆ ಕಮ್ಮಿ ಸಿನಿಮಾಗಳು. ನನಗೆ ಬರೋದೇ ಅದೇ ಪಾತ್ರಗಳೇ ಹೇಳ್ತಾ ಇರ್ತಾರೆ. ಬೇರೆಯವ್ರು ಮಾಡಿದ್ರೆ ಬೇರೆ ಪರ್ಸ್ಪೆಕ್ಟಿವ್ ಸಿಗುತ್ತೆ, ಇನ್ನೊಬ್ರು ಆಕ್ಟರ್ ಉಟ್ಕೊಂತಾರೆ. ಸೊ ನನ್ಗೆ ಅದು ಖುಷಿ. ನೀವು ಥ್ಯಾಂಕ್ಸ್ ಫಾರ್ ದಟ್. Lovely, sir. Because of your performance, obviously. But I want to compliment you. Are you an RJ? RJ ಆಗಿದ್ದೀರಾ? ಮೊದಲು ಆಲ್ ಇಂಡಿಯಾ ರೇಡಿಯೋದಲ್ಲಿ ಮಾಡ್ತಾ ಇದ್ದೆ. I was an RJ, that's why I could make it. Nice, I was in nice. Red FM. ಓಕೆ, ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ಮೊದಲು ಮಾಡ್ತಾ ಇದ್ದೆ. ದೆನ್ ಇವಾಗ ಫುಲ್ ಇಂಟು ಆಂಕರಿಂಗ್. ಓಕೆ, ವಿಜಯ್ ಸರ್, ಚಿತ್ರದ ನಾಯಕ ನಟಿಯರ ಬಗ್ಗೆ ಮಾತಾಡಿದ್ರೆ 2 ಫೀಮೇಲ್ ಆಕ್ಟರ್ಸ್ ಅನ್ನ ನೀವು ಸಿನಿಮಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀರಾ. ಸೊ ಅವರಿಬ್ಬರ ಪಾತ್ರದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅಂತ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತಿರೋದು ಅಷ್ಟೇ, ಗೋಪಿಕಾ ಸುರೇಶ್ ಅಂತ. ಸೊ ಅವರು ಫಸ್ಟ್ ಫಿಲ್ಮ್ ಇದ್ರ ಮುಂಚೆ ಮಾಡಲಿಂಗ್ ಅದು ಮಾಡಿದ್ದು. ಆಯನ ಅನ್ನೋರು ಆಲ್ರೆಡಿ 2 ಸಿನಿಮಾ ಮಾಡಿದ್ದಾರೆ. ಸೊ ಬಿಕಾಸ್ ಹೀರೋ ಹೊಸಬ್ರಾಗಿದ್ದರಿಂದ ನಮಗೊಂದು ಹೊಸ ಫೇಸೇ ಬೇಕಿತ್ತು. ಇಲ್ಲ ಅಂದ್ರೆ ಅಗೇನ್ ಬೇರೆ ಯಾರೋ ನೋನ್ ಫೇಸ್ ಹಾಕಿದ್ರೆ ಸ್ವಲ್ಪ ನ್ಯೂ ಕಮರ್ ಅದೊಂದು ಕೆಮಿಸ್ಟ್ರಿಗೆ ಇದಾಗಲ್ಲ ಅಂತ ಹೊಸಬ್ರನ್ನೇ ಹಾಕಿದ್ವಿ. ಆಯನ ಬಿಕಾಸ್ ಅಗೇನ್ ಆ ಏಜ್ ಗ್ರೂಪ್ಗೆ ಕರೆಕ್ಟ್ ಇದಾಗೋದ್ರಿಂದ ಅವ್ರಿಬ್ಬರನ್ನ ಹಾಕಿದ್ವಿ. ಇಬ್ರದ್ದು ಪಾತ್ರ ಬೇರೆ ಬೇರೆ ತರದ್ದೇ ಇದೆ. ಆಯನ ಇಸ್ ಪ್ಲೇಯಿಂಗ್ ಎ ಕಾಪ್ ಇನ್ ದಿಸ್ ಫಿಲ್ಮ್. ಸೊ ಅವ್ರು ಸ್ವಲ್ಪ ಸೀರಿಯಸ್ ಆಗಿ ಹೋಗುತ್ತೆ, ವೆರಾಸ್ ಇನ್ ಗೋಪಿಕಾ ಅವ್ರು ಸ್ವಲ್ಪ ಲೈಟ್ ಹಾರ್ಟೆಡ್ ಫ್ಲೇವರ್ ಅಲ್ಲಿ ಹೋಗುತ್ತೆ. ಸೊ ಹಾಗೆ ಮತ್ತೊಂದು ಸ್ಟ್ರೆಂತ್ ಸಿನಿಮಾದು ಅಂತಂದ್ರೆ ಹಾಡುಗಳು ಅಂತ ಹೇಳ್ಬೋದು. ಈಗಾಗಲೇ ನಾವು ರಾವ ರಾವ ಸಾಂಗ್ ಅನ್ನ ನೋಡಿದೀವಿ, ಅನೂಪ್ ಸರ್ ಅದ್ಭುತವಾಗಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಸೊ ಸಿನಿಮಾದಲ್ಲಿ ಎಷ್ಟು ಹಾಡುಗಳಿದೆ, ಬಿಕಾಸ್ ಇದು ವೈಲೆನ್ಸ್ ಸಿನಿಮಾ ಅಂದ ತಕ್ಷಣ ನಮಗೆ ಇಡೀ ಥ್ರೂಔಟ್ ಸಿನಿಮಾ ವೈಲೆನ್ಸ್ BGM ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದ್ರ ಮಧ್ಯದಲ್ಲಿ ರಾವ ರಾವ ಸಾಂಗ್ ಒಂದ್ಸಲ ಗೆದ್ದಿದೆ ಅಂತಾನೆ ಹೇಳ್ಬೋದು. ಸೊ ಯಾವ ರೀತಿ ಹಾಡುಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸಿನಿಮಾದಲ್ಲಿ ಅಂತ? ಇದು ಬಿಟ್ಟು ಇನ್ನು ರಾವ ಜೊತೆಗೆ ಸೇರಿದ 4 ಸಾಂಗ್ ಇದೆ. ಸೊ ಇನ್ನೂ ಒಂದು ಆಲ್ಫಾ ಅಂತ ಟೈಟಲ್ ಟ್ರ್ಯಾಕ್ ಇದೆ, ನೆಕ್ಸ್ಟ್ ಅದನ್ನೇ ಬಿಡ್ತಾ ಇದೆ Jan 17ಗೆ. ಸೊ ಅದು ಅಗೈನ್ ಫುಲ್ ಆಕ್ಷನ್, ಆ ತರ ಬಿಲ್ಡಪ್ ಸಾಂಗ್ ತರ ಅದು. ಸೊ ಅದ್ ಬಿಟ್ರೆ ಇನ್ನೊಂದು ಡ್ಯುಯೆಟ್ ಸಾಂಗ್ ಒಂದಿದೆ, ಅದು ಪ್ರಾಬ್ಲಿ Jan 8ಗೆ ಬಿಡ್ತೀವಿ. ನೆಕ್ಸ್ಟ್ ಇನ್ನೊಂದು ಫ್ಲೇವರ್ ಆಫ್ ದಿ ಫಿಲ್ಮ್, ದ ಮೇನ್ USP ಅಪ್ಪನ ಬಗ್ಗೆ ಒಂದು ಸಾಂಗ್ ಇದೆ. ಸೊ ಆ ಸಾಂಗ್ ಬರ್ತಿದ್ದಂಗೆ ಪ್ರಾಬ್ಲಿ ಜನಕ್ಕೆ ಅವಾಗ ಅನದರ್ ಆಂಗಲ್ ಆಫ್ ದಿಸ್ ಫಿಲ್ಮ್ ಓಪನ್ ಆಗುತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ವೈಲೆನ್ಸ್ ಅಂತಾನೆ ಇರುತ್ತೆ, ಬಟ್ ಆ ಸಾಂಗ್ ಬಂದ್ಮೇಲೆ ಪ್ರಾಬ್ಲಿ ಇನ್ನೊಂದು ಖಂಡಿತ. ಓಕೆ, ಇದು ಮಾಸ್ ಸಿನಿಮಾ ಆಗಿರೋದ್ರಿಂದ ಒಂದಷ್ಟು ಮಾಸ್ ಎಲಿಮೆಂಟ್ಸ್ ಗಳ ಬಗ್ಗೆ ಮಾತಾಡೋಣ ಅಂತ. ಸೊ ಕನ್ನಡದಲ್ಲಿ ಮಾಸ್ ಹೀರೋ ಅಂತ ಅಂದಾಗ ನಿನಗೆ ಮೊದಲು ನೆನಪಾಗುವಂತ ಆಕ್ಟರ್ ಯಾರು? ದರ್ಶನ್ ಸರ್. ಸರ್ ನಿಮಗೆ ಮಾಸ್ ಆಕ್ಟರ್ ಅಂದಾಗ ನೆನಪಾಗುವಂತ? ನನಗೆ ದರ್ಶನ್ ಸರ್, ಅಪ್ಪು ಸರ್, ಸುದೀಪ್ ಸರ್, ಯಶ್ ಇವರೆಲ್ಲ ಮಾಸ್. ಶಿವಣ್ಣ, ಸೊ ಇವರೆಲ್ಲ ಮಾಸ್. ಸ್ವಲ್ಪ ಹಿಂದೆ ಹೋದ್ರೆ ಅಂಬರೀಷ್ ಅಣ್ಣ, ಎಲ್ಲ ಮಾಸ್. ಅಣ್ಣವ್ರ ಬಗ್ಗೆ ಎಲ್ಲ ನಾನು ಮಾಸ್ ಗೀಸ್ ಅಂತ ಹೇಳಲ್ಲ, ಕರೆಕ್ಟ್. ಎಸ್, ವಿಜಯ್ ಸರ್ ಇಂದ ಮುಂದೆ ಬರ್ತಕ್ಕಂಥ ಪ್ರಾಜೆಕ್ಟ್ಸ್ ಗಳನ್ನ ನಾವೇನ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ? ಈಗ ಹೊಯ್ಸಳ ಆಯ್ತು, ಇದು ಆಲ್ಫಾ ಆಯ್ತು, ವೈಲೆನ್ಸ್ ಆಯ್ತು, ಮುಂದೆ ಯಾವ ರೀತಿಯ ಕಂಟೆಂಟ್ ಗಳನ್ನ ನಿರೀಕ್ಷೆ ಮಾಡಬಹುದು ಅಂತ? ಪ್ರಾಬ್ಲಿ ಎಂಟರ್ಟೈನಿಂಗ್ ಫಿಲ್ಮ್ಸ್. ಫಸ್ಟ್ 2 ಫಿಲ್ಮ್ಸ್ ಇಟ್ ವಾಸ್ ಬಿಟ್ ಮೋರ್ ಸೀರಿಯಸ್. ಈಗ ಆಲ್ಫಾ ಇಂದ ಇಟ್ ವಿಲ್ ಬಿ ಮೋರ್ ಆನ್ ಎಂಟರ್ಟೈನ್ಮೆಂಟ್. ಯಾಕಂದ್ರೆ ಹೊಯ್ಸಳ ಅದ್ರಲ್ಲೂ ಅಗೇನ್ ಹಾನರ್ ಕಿಲ್ಲಿಂಗ್ ಆ ತರ ಒಂದು ಸೀರಿಯಸ್ ಸಬ್ಜೆಕ್ಟ್ ಮಾಡಿದ್ವಿ. ಬಟ್ ಇನ್ಮೇಲೆ ಐ ವಾಂಟ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ಎಂಟರ್ಟೈನ್ಮೆಂಟ್ ಫಿಲ್ಮ್. ಬಟ್ ಅದ್ರಲ್ಲೂ ಒಂದು ಸೂಕ್ಷ್ಮ ವಿಚಾರ ಇರುತ್ತೆ, ಬರೀ ಎಂಟರ್ಟೈನ್ಮೆಂಟ್ ಅಂತ ಏನೋ ಇದಿರಲ್ಲ. ಸೊ ಆ ಥರ ಐ ವಾಂಟ್ ಟು ಕಾನ್ಸಂಟ್ರೇಟ್ ಆನ್ ದಟ್. ಲವ್ಲಿ, ಸೂಪರ್ ಸರ್. ಕೊನೆಯದಾಗಿ ಸಿನಿಮಾ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಇಂಡಸ್ಟ್ರಿಯಲ್ಲಿ ಇನ್ವೈಟ್ ಮಾಡೋದಾದ್ರೆ ಹೇಗೆ ಇನ್ವೈಟ್ ಮಾಡ್ತೀರಾ ಅಂತ? ಅಗೇನ್ ನಾನು ಹೇಳ್ದಂಗೆ ಇಲ್ಲಿವರೆಗೂ ನಮ್ದು ಏನು ಕಂಟೆಂಟ್ ಬಿಟ್ಟಿದ್ದೀವಿ, ಟೀಸರು, ನೆಕ್ಸ್ಟ್ ಸಾಂಗ್ ಬಿಡ್ತೀವಿ, ಟ್ರೈಲರು, ನಿಮ್ಗೆ ಎಕ್ಸೈಟ್ ಆಗಿದ್ರೆ ಇದರಲ್ಲೇನೋ ಒಂದು ಪ್ಯೂರ್ನೆಸ್ ಫ್ಯಾಷನ್ ಕಾಣಿಸುತ್ತೆ ಅಂದರೆ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ. February 20ಕ್ಕೆ ರಿಲೀಸ್ ಆಗ್ತಾ ಇದೆ ಆಲ್ಫಾ ಸಿನಿಮಾ. ಹೊಸಬ ಅಂತ ಲೈಟಾಗೂ ನೋಡಬೇಡಿ, ಬಿಕಾಸ್ ಹಿ ಹ್ಯಾಸ್ ಡೆಡಿಕೇಟೆಡ್ ಅ ಲಾಟ್. ತುಂಬ ಪ್ಯಾಷನೇಟ್ ಆಗಿ ಸಿನಿಮಾ ಮಾಡಿದ್ದೀವಿ.
ಕಷ್ಟ ಅಂತಲ್ಲ, ಬಟ್ ತುಂಬ ಇಷ್ಟಪಟ್ಟೆ ಸಿನಿಮಾ ಮಾಡಿದ್ವಿ, ಪ್ರೀತಿಯಿಂದ ಸಿನಿಮಾ ಮಾಡಿದ್ದೀವಿ. ಬಿಕಾಸ್ ವಿ ಲವ್ ಅವರ್ ಜಾಬ್. ಸಿನಿಮಾ ಅಂದರೆ ತುಂಬ ಇಷ್ಟ. ಸೊ ಚೆನ್ನಾಗೇ ಮಾಡಿದ್ದೀವಿ, ಅಚ್ಚುಕಟ್ಟಾಗಿ ಒಳ್ಳೊಳ್ಳೆ ನಟರುಗಳನ್ನ ಹಾಕೊಂಡು ಮಾಡಿದ್ದೀವಿ, ಖರ್ಚು ಮಾಡಿದ್ದೀವಿ. ಟೆಕ್ನಿಕಲಿ ಕೂಡ ತುಂಬ ಚೆನ್ನಾಗಿರೋ ಟೆಕ್ನಿಷಿಯನ್ಸ್ನ ವಿಷುವಲಿ ಕಾಣುತ್ತೆ. ಹೌದು, ಕಾರ್ತಿಕ್ ನ ಜೊತೆ ಹೊಯ್ಸಳಲ್ಲಿ ವರ್ಕ್ ಮಾಡಿದ್ರು. ಸೊ ನಿಮ್ಗೆ ಆಲ್ರೆಡಿ ಟೀಸರ್ ಅಲ್ಲಿ ಸಾಂಗಲ್ಲಿ ಕಾಣಿಸ್ತಿದೆ. ಸೊ ವಿಷುವಲಿನೂ ಗ್ರ್ಯಾಂಡಿಯರ್ ಹಂಗೆ ಇರುತ್ತೆ. ಸೊ ಪ್ರಾಬ್ಲಿ ವಿ ವಿಲ್ ಎಂಟರ್ಟೈನ್ ಆನ್ February 20th ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್. ಎಸ್ ಬಾಲು ಸರ್, ನಿಮ್ದೇ ಸ್ಟೈಲಲ್ಲಿ ನಿಮ್ಮ ಆಡಿಯನ್ಸ್ ನ ಥಿಯೇಟರ್ಗೆ ಕರೆಯೋದಾದ್ರೆ ಹೇಗೆ ಕರೀತೀರಾ? ಈಗ ಟೀಸರ್ ಸಾಂಗ್ಸ್ ಇಂದ ತುಂಬಾ ಪ್ರಚಲಿತ ಆಗಿದೆ ಆಲ್ಫಾ. ಸೊ ನೀವು ಒಂದಷ್ಟು ಪ್ರಶ್ನೆಗಳು ಕೇಳ್ತಾ ಇದ್ದೀರಾ ಅಂದ್ರೆ ಅದ್ರಲ್ಲಿ ಒಂದಷ್ಟು ಅಂಶಗಳನ್ನ ಹುಡುಕಿ ಕೇಳ್ತಾ ಇದ್ದೀರಾ. ಅದು ಪ್ರಶ್ನೆ ಬೇರೆ ಯಾರ್ದು ಅಲ್ಲ, ಆಡಿಯನ್ಸ್ ಪ್ರಶ್ನೆ ಆಗಿರುತ್ತೆ. ಅಂದ್ರೆ ಏನೇನು ಹಿಂಗ್ ತೆಗ್ದಿದ್ದೀರಾ, ಹಿಂಗ್ ಬಂದಿದ್ಯೋ ಸಿನಿಮಾ, ಇದೆಲ್ಲ ಇರುತ್ತೆ. ಸೊ ಅದರಿಂದ ಈ ಸಿನಿಮಾ ಆಗ್ಲೇ ರೀಚ್ ಆಗ್ತಾ ಇದೆ. ಸೊ ಈ ರೀಚ್ ಆಗಿರೋ ಸಿನಿಮಾನ ನಾವು ತುಂಬಾ ಬನ್ನಿ ಅಂತ ಕರಿಬೇಕಾಗಿಲ್ಲ. ಯಾಕಂದ್ರೆ ಸಿನಿಮಾ ಅನ್ನೋದು ಅವ್ರಿಗೆ ಆಡಿಯನ್ಸ್ಗೆ ಬಿಟ್ಟಿದ್ದಂಥದ್ದು. ಅವ್ರಿಗೆ ಯಾವಾಗ ರೆಜಿನ್ಯೂಯೇಷನ್ ಬೇಕಾಗುತ್ತೆ, ರಿಕ್ರಿಯೇಷನ್ ಬೇಕಾಗುತ್ತೆ ಬರ್ತಾರೆ. ಆ ಟೈಮ್ ನಾವು ಬರ್ತಾ ಇದೀವಿ February 20ನೇ ತಾರೀಕು. ಸೊ ನಿಮ್ಮ ಎಲ್ಲಾ ಹೋರಾಟಗಳನ್ನ ಬದಿಗಿಟ್ಟು ನಿಮ್ಮೊಂದು ಒಳ್ಳೆ ಪ್ಯಾಕೇಜ್ ಎಂಟರ್ಟೈನ್ಮೆಂಟ್ ಕೊಡುವಂತಹ ಒಂದು ಸಿನಿಮಾ. ಸೊ ಅದರಿಂದ ನೀವು ಅದನ್ನ ನೋಡ್ಬೇಕಾಗುತ್ತೆ ಆಡಿಯನ್ಸ್. ದಯವಿಟ್ಟು ಬನ್ನಿ. ಸೂಪರ್. ಎಸ್ ವೀಕ್ಷಕರೇ, ಇದಿಷ್ಟು ನಮ್ಮ ಆಲ್ಫಾ ಚಿತ್ರತಂಡದ ಮಾತುಕತೆ ಆಗಿತ್ತು. ಬಹುಶಃ ನಿಮ್ಮೆಲ್ಲರಿಗೂ ಇಷ್ಟ ಆಗಿರೋದು ಅಂತ ನಾನು ಕೂಡ ಭಾವಿಸ್ತೀನಿ. ಇನ್ನು February 20ನೇ ತಾರೀಕು ರಿಲೀಸ್ ಆಗ್ಲಿಕ್ಕೆ ರೆಡಿ ಆಗಿದೆ. ಸೊ ನಾವೆಲ್ಲರೂ ಒಟ್ಟಿಗೆ ಹೋಗಿ ಚಿತ್ರಮಂದಿರಗಳಲ್ಲಿ ನೋಡೋಣ, ಕನ್ನಡ ಸಿನಿಮಾವನ್ನ ಸಂಭ್ರಮಿಸೋಣ ಅಂತ ಹೇಳ್ತಾ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ ಇರಾಗಿ ನೋಡ್ತಾ ಇರಿ ಮಿಸ್ಟರ್ ಡಿ ಪಿಕ್ಚರ್ ಯೂಟ್ಯೂಬ್ ಚಾನಲ್. ಸೈನಿಂಗ್ ಆಫ್ ಸೌಜನ್ಯ ಅಶೋಕ್.